ಜಗತ್ತಿನಲ್ಲಿ ಒಂದು ಮಗುನ ಸುಧಾರಿಸೋ ಅಷ್ಟೊತ್ತಿಗೆ ತಾಯಿರಿಗೆ ಸಾಕಾಗಿ ಹೋಗುತ್ತೆ. ಆದರೆ ಪುಟ್ಟ ಪುಟ್ಟ ಮಕ್ಕಳನ್ನ ಒಂದು ಸ್ಕೂಲ್ನಲ್ಲಿ ನಿಭಾಯಿಸೋದಿದೆಯಲ್ಲ, ಅದು ಎಷ್ಟು ಕಷ್ಟದ ಕೆಲಸ ಅಂತಂದ್ಬಿಟ್ಟು ಈಗ ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಅರ್ಥ ಆಗ್ತಾ ಇರುತ್ತೆ. ಲಿಟಲ್ ಕೃಷ್ಣ ಪ್ಲೇ ಸ್ಕೂಲ್ ರವರ ವಿಜೃಂಭಣೆಯ ಶಾಲಾ ವಾರ್ಷಿಕೋತ್ಸವದ ಈ ಸುಂದರ ಸಂಜೆಗೆ ಬಂದಿರುವ ಎಲ್ಲ ಪೋಷಕರಿಗೂ ಎಲ್ಲ ಗಣ್ಯರಿಗೂ ರೇಖಾ ಹರೀಶ್ ಆದ ನಾನು ಆದರದ ಆತ್ಮೀಯತೆಯ ಕಿರುನಗೆಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೋರಾಗಿ ಬರಬೇಕು ಚಪ್ಪಾಳೆ, ಯಾಕೆಂದರೆ ನಮಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಲ್ಲ. ನೀವು ಮಕ್ಕಳು ಖುಷಿ ಆಗಬೇಕು. ನಿಮ್ಮ ಚಪ್ಪಾಳೆ ಹೊಡೆದಿದ ತಕ್ಷಣ ನಾವೇನೋ ಮಾಡ್ತಾ ಇದ್ದೀವಿ, ನಮ್ಮನ್ನೆಲ್ಲರೂ ಗುರುತಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸ್ಬೇಕಲ್ಲ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಆದರೆ ಗುರುಭ್ಯೋ ನಮಃ ಅಂದರೆ ನಮ್ಮ ಮಕ್ಕಳನ್ನು ಒಬ್ಬ ಉಪಾಧ್ಯಾಯರ ಹತ್ರ, ಟೀಚರ್ ಹತ್ರ ಬಿಟ್ಟಾಗ ಅವ್ರು ಏನೆಲ್ಲ ಕಲಿಸ್ತಾರೆ ಮಕ್ಕಳಿಗೆ. ಅವರು ಒಬ್ಬ ತಾಯಿಯಾಗಿ ನೋಡ್ಕೋತಾರೆ, ತಂದೆಯಾಗಿ ನೋಡ್ಕೋತಾರೆ, ಪೋಷಕರಾಗಿ ನೋಡ್ಕೋತಾರೆ, ಫ್ರೆಂಡಾಗಿ ನೋಡ್ಕೋತಾರೆ, ಎಲ್ಲ ಪಾತ್ರನೂ ವಹಿಸ್ತಾರೆ. ಹಾಗೆಯೇ ಈ ದಿನ ಈ ವಿಜೃಂಭಣೆಯ ಶಾಲಾ ವಾರ್ಷಿಕೋತ್ಸವದಲ್ಲಿ ನಮ್ಮ ಸಂಪ್ರದಾಯದಂತೆ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಲು ಬರುತ್ತಿದ್ದಾರೆ ಈ ಶಾಲೆಯ ಉಪಾಧ್ಯಾಯರಾದ ಶ್ರೀಮತಿ ಸುನೀತಾ ಮತ್ತು ಶ್ರೀಮತಿ ಅಂಜಲಿ. ಗುಡ್ ಈವ್ನಿಂಗ್ ಎವ್ರಿವನ್. ಮೂಷಿಕವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸ್ತೋತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಈ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸ್ತುತಿಯನ್ನು ಮಾಡಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿದ ಶ್ರೀಮತಿ ಸುನೀತಾರವರಿಗೆ ಧನ್ಯವಾದಗಳು. ಈ ಶಾಲಾ ಸಂಸ್ಥೆಯ ರೂವಾರಿಗಳು ಹಾಗೂ ಚೇರ್ಮನ್ ರವರಾದ ಶ್ರೀಯುತ ಪ್ರಸನ್ನ ಕುಮಾರ್ ಅಯ್ಯಂಗಾರ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯಲ್ಲಿ ಆಸೀನರಾಗಲು ಆಹ್ವಾನಿಸುತ್ತಿದ್ದೇನೆ. ಹಾಗೆಯೇ ಶ್ರೀಮತಿ ಚಂದನಾರವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ನಮ್ಮ ಮುದ್ದು ಮುದ್ದು ಪುಟಾಣಿಗಳನ್ನು ಈ ಶಾಲೆಗೆ ನೋಂದಾಯಿಸಿ ಈ ಕಾರ್ಯಕ್ರಮದ ಕಳೆ ಹೆಚ್ಚಿಸಲು ಬಂದಂತಹ ಎಲ್ಲ ಪೋಷಕರಿಗೂ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಎಲ್ಲ ಪುಟ್ಟ ಪುಟ್ಟ ಕೃಷ್ಣ ಹಾಗೂ ರಾಧೆಯರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗಮನಿಸಿ, ಜಿಯಾನ್ಶ್ ಅವರ ಪೇರೆಂಟ್ಸು, ಮೌನಿತ್ ಅವ್ರ ಪೇರೆಂಟ್ಸು ಇಬ್ಬರು ಇಲ್ಲಿ ಮಗುನ ಕರ್ಕೊಂಡು ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಜಿಯಾನ್ಶ್ ಮತ್ತು
ಮೌನಿತ್ ಅವರ ಪೇರೆಂಟ್ಸ್ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಸ್ಟೇಜ್ ಹತ್ರ ಬನ್ನಿ. ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಅಧಿಕೃತ ಚಾಲನೆ ನೀಡಬೇಕೆಂದು ಶ್ರೀಯುತರಿಗೆ ವಿನಂತಿಸುತ್ತಿದ್ದೇನೆ. ಅವರು ಸ್ಟೇಜ್ ಮೇಲೆ ಕೂತಿದ್ದಾರೆ. ಒಂದು ಮಗು ಅಳ್ತಾ ಇದ್ರೆ ಒಂದು ಮಗು ನಗ್ತಾ ಇರುತ್ತೆ. ಅವರ ಮುಗ್ಧತೆಗೆ ನಾವು ಏನೂ ಮಾಡೋದಕ್ಕಾಗಲ್ಲ. ಅವರಲ್ಲಿ ಧೈರ್ಯ ತುಂಬಬೇಕು, ಅವ್ರನ್ನ ರಮಿಸ್ಬೇಕಷ್ಟೆ. ಹಾಗಾಗಿ ಕೆಲವು ಕಾರ್ಯಕ್ರಮಗಳಲ್ಲಿ ಅನಾನುಕೂಲತೆಗಳಾಗುತ್ತೆ. ಅದನ್ನು ಯಾರೂ ಗಮನಿಸ್ದಲೇ ಹೆಚ್ಚು ನಿಮ್ಮ ಮಕ್ಕಳನ್ನು ಕೇಂದ್ರೀಕರಿಸ್ತಾ ಇರಿ. ಅದು ತುಂಬ ಸಂತೋಷವಾದ ಸಂಗತಿ ಕೂಡ. ಹಿಂದೂ ಸನಾತನ ಧರ್ಮದ ಒಂದು ಮುಖ್ಯ ಘಟ್ಟ ಭಗವದ್ಗೀತೆ. ಇಡೀ ವಿಶ್ವದಲ್ಲೇ ಭಗವದ್ಗೀತೆಗೆ ಒಂದು ಉನ್ನತ ಸ್ಥಾನ. ಈ ಪುಟ್ಟ ಮಕ್ಕಳಲ್ಲಿ ಆ ಸಂದೇಶನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಅಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಒಂದು ಸರಳವಾದಂಥ ರೀತಿಯಲ್ಲಿ ಭಗವದ್ಗೀತೆ ಉಪದೇಶನ ಒಂದು ಕಾರ್ಯಕ್ರಮದ ರೂಪದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಶ್ಲಾಘನೀಯ. ಈಗ ಎಲ್ಲ ಪುಟಾಣಿಗಳಿಂದ ಭಗವದ್ಗೀತೆ ಉವಾಚ. ಧಮ್ಮಸ್ಯ ನಾಮಿ ಭವತಿ ಭಾವತ ಅಭ್ಯುದಾರ ಸಾಧುರ ವಿಲಾಸಾಯ ಸಂಪನಾತಾಯ ಸಂಭವಾಮಿ ಯುಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಾಯ ಧರ್ಮಸ್ಯ ತದಾತ್ಮಾನ ಸುವಾಮ್ಯಃ ಪವಿತ್ರಾಯ ಸಾಧುರ ವಿನಾಶಾಯ ದುಷ್ಕೃತಂ ಧಮ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಯಾವುದೇ ಆಡಂಬರ ಇಲ್ಲ. ಪುಟಾಣಿ ಮಕ್ಕಳು ತೊದಲ್ ನುಡಿ ಇನ್ನೂ ಅವಕ್ಕೆ ಹೇಳೋದಕ್ಕೂ ಗೊತ್ತಾಗಲ್ಲ. ಅಂಥವರು ಅಂಥ ಒಂದು ದೊಡ್ಡದಾದ ಒಂದು ಶ್ಲೋಕನ ಹೇಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನಮಗೆಲ್ಲ ಹೆಮ್ಮೆ. ನಮ್ಮ ಸನಾತನ ಧರ್ಮ ನಮ್ಮ ಮಕ್ಕಳು ಮುಂದೆ ಖಂಡಿತ ಪಾಲಿಸ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸಹ. ಒಂದು ಅವಕಾಶ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ತುಂಬ ಖಂಡಿತ ಅವರೆಲ್ಲ ಹೆಮ್ಮೆ ಪಡ್ತಾರೆ. ಆದರೆ ಹೆಮ್ಮೆಗೆ ಕಾರಣ ಯಾರು ಅಂತಂದರೆ ಪೋಷಕರು, ಪೇರೆಂಟ್ಸ್ ಆದವ್ರು. ನೀವು ಅವ್ರನ್ನ ಒಂದು ಕಪ್ಪೆನ ತಕ್ಕಡಿನಲ್ಲಿ ಹಾಕ್ದಂಗೆ ಆಗುತ್ತೆ ಪಾಪ ಟೀಚರ್ಸ್ಗೆ. ಅವರು ಸಕಲವಾದ ಪ್ರಯತ್ನನೂ ಮಾಡಿ ಆ ಥರ ಸ್ಟೇಜಲ್ಲಿ ಪಾಪ ನಿಲ್ಲಿಸ್ತಾ ಇದ್ದಾರೆ.
ಲಿಟಲ್ ಕೃಷ್ಣ ಪ್ಲೇ ಸ್ಕೂಲ್ನ 2025-26 ಸಾಲಿನ ಅಧಿಕೃತ ವರದಿ ಅಂದರೆ ಆ್ಯನ್ಯಲ್ ರಿಪೋರ್ಟ್ನ ಈಗ Good evening, parents. We would like to welcome on the behalf of Little Krishna Play School staff and our Little Krishnas and Radhas. This is the 8th year, the annual day we are doing, and the motto of the school, why we have started, is to give a good quality education with our cultural background. The more emphasis we are giving to the small kids so that they understand our culture in a better way, they better integrate with our culture and they carry forward with their daily activities. So what are the things we are doing to propagate these things? Every month on month, whatever the celebrations we are having, that might be the first day of the school we are having, where we have done the Aksharabhyasa for the children. Even the many parents have forgotten that Aksharabhyasa, what it is. So that activities we are doing, and immediately next we are having the Environment Day. The children should know that the importance of the environment. If we preserve the environment, then we will get the benefit out of it. So we have celebrated the Environment Day by making the seed balls so that the seeds will grow up as the child grows up in his future. Along with that, we have celebrated the Independence Day. The importance of the independence, we have explained to the children that the independence, what we are having the freedom of speech, is not easy. More than 7 lakh people have sacrificed their life so that we are speaking whatever we want today. So we should remember all the sacrifices of our generations so that we can have a free and fair country and we can express our views here. Along with that, we have celebrated this time in a very big way the Kannada Rajyotsava. Along with that, we have done the mega health camp where more than 200 people got benefited and close to 40 people got the spectacles free. Why we have to do the medical health checkup is we should know that how healthy we are. That means what kind of a food we are taking and what kind of a diseases we are inviting to our body. So we should know that one. And in the month of December, we had a very successful sports day where all the children have enjoyed the best of best moment of their life. And what we see here in a minute or 2-minute video, but the kind of effort the staff, the teachers have put is amazing. And I don't think so that for clapping for that your hands will pain. It is not only we are appreciating the efforts of the teachers, we are appreciating the efforts of all the children who took so much of pain to learn the things. It is not an easy. Okay, so for everything the kind of efforts, both the sides, teachers, parents and the children, they are putting to learn the new things, and that too in a most of the enjoyment mode, not with fear and all. Okay, and our children have been successfully completed 2 terms exam, and I am very happy. Almost everyone is scoring out of out. They are enjoying. Hopefully all the parents
are happy that their children are asking that they want to go to the school. Correct? You are not forcing them to school, correct? Maybe 1 week, 10 days, but after that, all the children are getting ready on their own to come to the school. If they are coming on their own, that means we are doing our part successfully. So that we are attracting them to come to the school. Why? Because they know that they have the fun-filled education. They will never know that they are learning the thing. They are thinking that they are enjoying that 2 hours and 3 hours in the school. Correct? The same kind of a thing we should have even after the graduated from here. Once they go to the first standard, mainstream school, the same feeling they should have it. How they are coming to the Little Krishna Play School. So they should have that enjoyment of going to the school, not the pressure that why I am going to the school. Correct? So give the child their freedom of learning the things. And here we are teaching, the most happiest way. If they are not ready to learn, let them go and play. Once they filled with the stomach of playing, they will come and they will practice. Correct? So that is how we are teaching methodology we are using. And this year we have tied up with the Credo company, and they are giving us the lab support this year, and the next academic year onwards they will be supporting us in the curriculum also. So all the up to date, what is the international standards are there, that will be followed here, and we are following the CBSE the syllabus. And after introducing the Kannada and Hindi in LKG and UKG, all other rest of the schools are following the method. When my children goes to the first standard, they will not be lagging behind in writing Hindi and Kannada when they go to the first standard. So they will be easily adapting to the new environment easily, and they will be enjoying their time in the school. And today we are having the schools, the much awaited annual day, and the teachers, the children and the parents also, they have put lot of effort. I feel that every parent should give a very good encouragement with your clappings, so that when they come to the next year again, they will be happy that, okay, my performance is appreciated by so many parents. Correct? Nothing goes to clap. But if you don't clap, the encouragement will not be there to the children. So my request, humble request is, after every performance, please give a rousing reception and a huge clap for each and every performing student and the effort put up by the teachers. Thank you. ಪುಟಾಣಿ ಮಕ್ಕಳು ಒಂದು ಗ್ರ್ಯಾಜುಯೇಷನ್ ಪಡ್ಕೋತಾ ಇದ್ದಾರೆ, ಅಂದರೆ ಸ್ನಾತಕೋತ್ತರ ಪದವಿ. ಅಂದರೆ ನಮ್ಮ ಮಕ್ಕಳು ಆಗಲೇ ತುಂಬ ದೊಡ್ಡವರಾಗಿದ್ದಾರೆ, BE LLB ಎಲ್ಲ ಓದ್ಬೋದು ನಿಜ. ಆದರೆ ಈ ಪುಟಾಣಿ ಮಕ್ಕಳು ಮೊದಲು ಪಡೆದ ಗ್ರ್ಯಾಜುಯೇಷನ್ ನಮ್ಮ ಲಿಟ್ಲ್ ಕೃಷ್ಣ ಪ್ಲೇ ಸ್ಕೂಲಿಂದ. ಈ ಗ್ರ್ಯಾಜುಯೇಷನ್ನ ಪಡ್ಕೊಳ್ಳೋದಕ್ಕೆ ಸ್ಟೇಜ್ ಮೇಲೆ ನಾನು ಮಕ್ಕಳನ್ನ ಹೆಸರು ಕರೀತಾ ಇದ್ದೀನಿ. ವೈಭವ್, ವಿಭವ್, ಋತ್ವಿಕ್, ನಿದಿಶಾ, ಮಜಾಂಕ್, ಜೀವಿತಾ, ಲಯಮಶ್ರೀ, ಗಾನ, ಪ್ರಸನ್ನ, ವಿಹಾನ್, ವಿವಂಶ್, ವರ್ಷಿತ್. ನೋಡಿದ್ರ
ಎಷ್ಟು ಚೆನ್ನಾಗಿ ಗ್ರ್ಯಾಜುಯೇಷನ್ ಡ್ರೆಸ್ಸಲ್ಲಿ ಪಳಪಳ ಅಂತ ಹೊಳಿತಾ ಇದ್ದಾರೆ ಮಕ್ಕಳು. ಅವ್ರಿಗಿಂತ ಹೆಚ್ಚಿನ ಸಂತೋಷ ನನಗೆ ಪೋಷಕರ ಮುಖದಲ್ಲಿ ಮಂದಹಾಸದಿಂದ ಕಾಣಿಸ್ತಾ ಇದೆ. ಆ ನಗು, ಆ ಖುಷಿ, ಅರೆ ನಮ್ಮ ಮಕ್ಕಳು ಇಷ್ಟು ದೊಡ್ಡವರಾದ್ರ ಅಂತ ಅನಿಸ್ತಾ ಇದೆಯಾ? ಖಂಡಿತ ಇದು ಒಂದು ನಿಮ್ಮ ಕನಸುಗಳ ಮೊದಲ ಹೆಜ್ಜೆ. ಈ ದಿನ ನಿಮ್ಮ ಮಕ್ಕಳು ಈ ಲಿಟ್ಲ್ ಕೃಷ್ಣ ಪ್ಲೇ ಸ್ಕೂಲ್ನಲ್ಲಿ ಇಡ್ತಾ ಇದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ಕೊಡಿ ಇನ್ನೊಂದ್ಸತಿ. ವರ್ಷಿತ್ ಬಾಪ, ಸ್ಮೈಲ್ ಸ್ಮೈಲ್ ಮಾಡು, ಜೋರ ಚಪ್ಪಾಳೆ ಹೊಡೀರಿ. ನಿದೀಕ್ಷಾ, ನಿದೀಕ್ಷಾ, ನಿದೀಕ್ಷನಾ, ಬಾ ಬಾ. ಮಾಯಾಂಕ್ ಅರ್ಜುನ್, ಮಾಯಾಂಕ್ ಅರ್ಜುನ್, ಋತ್ವಿಕ್, ವಿವಾಂಶ್. ವಿವಾಂಶ್ ನಾಚಿಕೆ ಪಟ್ಕೊಂಡು ನಕ್ಕೊಂಡು ತಗೋತಾ ಇದ್ದಾನೆ. ಜೀವಿತ,
ಇಂದಿನ ಮಕ್ಕಳು ನಾಳೆ ಪ್ರಜೆಗಳು. ಆದರೆ ನಮ್ಮ ಮಕ್ಕಳಿಗೋಸ್ಕರ ಸಮಯನೇ ಕೊಡ್ತಾ ಇಲ್ಲ. ನಮ್ಮ ಜೀವನ ಒಂದು ಆಧುನಿಕ ಶೈಲಿಯಲ್ಲಿ, ಪಾಶ್ಚಾತ್ಯ ರೀತಿಯಲ್ಲಿ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕು, ಏನು ಕೊಡಬಾರ್ದು, ಅದ್ರ ಬಗ್ಗೆ ಯಾವಾಗಲೂ ಒಂದು ಗಮನ ಇರಲಿ. ಮಕ್ಕಳಿಗೆ ಆದಷ್ಟು ಮೊಬೈಲ್ನ ಅಭ್ಯಾಸ ದಯವಿಟ್ಟು ಈ ಶಾಲೆಯಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ನೀವು. ಪ್ರತಿಯೊಂದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ನಿಮಗೆ. ನಿದೀಕ್ಷಾ ಪೇರೆಂಟ್ಸ್, ಪ್ಲೀಸ್ ಕಮ್ ಟು ದ ಸ್ಟೇಜ್. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಇಲ್ಲಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೊಂದು ಮಾದರಿ ಆಗಬೇಕು. ಏನು ಅದರೊಳಗೆ ಸಂಕೋಚ ಪಟ್ಕೋಬೇಡಿ. ನಾಚಿಕೆ ಸಂಕೋಚ ಯಾವುದೂ ಇಲ್ಲ ಇಲ್ಲಿ. ಖಂಡಿತ ಬನ್ನಿ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ಟೇಜ್ಗೆ ಬರ್ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ. ಭಯ ಆಗ್ತಿದೆ. ನಾವು ಫಸ್ಟು ನಮ್ಮ ಮಗಳನ್ನ ಯಾವ ಸ್ಕೂಲ್ಗೆ ಹಾಕಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ. ಬಟ್ ತುಂಬ ಸ್ಕೂಲ್ ನೋಡಿದ್ವಿ, ಆದರೆ ನಮಗೆ ಲಿಟಲ್ ಕೃಷ್ಣ ಪ್ಲೇ ಸ್ಕೂಲ್ ಥರ ಖುಷಿ ಯಾವುದೂ ಕೊಟ್ಟಿಲ್ಲ. ನನ್ನ ಮಗಳು ಏನು ಮಾಡ್ತಾಳೋ ಏನೋ ತುಂಬ ಹಠ ಮಾಡ್ತಾಯಿದ್ಲು, ಆದರೆ ನಮಗೆ ತುಂಬ ಖುಷಿ ಆಯಿತು. ಈ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಇಬ್ಬರೂ ಹಾಕಿದ್ದೀವಿ. ನನ್ನ ಮಗನೂ ತುಂಬ ಹಠ ಮಾಡ್ತಾಯಿದ್ದ. ಇಲ್ಲಿ ಟೀಚರ್ಸೇ ಆಗಲಿ, ಇಲ್ಲಿ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಒಟ್ಟು ನಮ್ಮ ಮಕ್ಕಳನ್ನ ಇಬ್ಬರೂ ಇಲ್ಲಿ ಸ್ಕೂಲ್ಗೆ ಹಾಕಿದ್ರಿಂದ ನಮಗೆ ತುಂಬ ಖುಷಿಯಾಗಿದೆ. ಟೀಚರ್ಸೇ ಆಗಲಿ, ಎಲ್ಲರೂ ಅಷ್ಟೇ, ಮಕ್ಕಳುಗಳು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಎಷ್ಟೋ ಶಾಲೆಗಳನ್ನ ವಿಚಾರಿಸಿ ಈ ಲಿಟ್ಲ್ ಪ್ಲೇ ಸ್ಕೂಲ್ಗೆ, ಶ್ರೀ ಕೃಷ್ಣ ಲಿಟ್ಲ್ ಪ್ಲೇ ಸ್ಕೂಲಲ್ಲಿ ಅವ್ರ ಮಕ್ಕಳನ್ನ ಸೇರಿಸಿದ್ದಕ್ಕೆ ನಿದೀಕ್ಷಾ ಅವರ ತಾಯಿಗೆ ತುಂಬ ಸಂತೋಷ ಆಗಿದೆ ಅಂತ ಅವರ ಅಭಿಪ್ರಾಯ ಹಂಚಿಕೊಂಡ್ರು. ಧನ್ಯವಾದಗಳು ಮೇಡಮ್. ಜೀವಿತ ಅವ್ರ ಪೇರೆಂಟು ಬಂದು ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೆರೆದಿರಕ್ಕಂಥ ಎಲ್ಲ ಪೋಷಕ ಬಂಧುವರಿಗೂ ಮತ್ತು ಶಾಲಾ ಆಡಳಿತ ಮಂಡಳಿಯವರಿಗೂ ಶುಭ ಸಂಜೆ. ನಾವು ನಮ್ಮ ಮಗಳನ್ನ ಪ್ರಥಮ ಬಾರಿಗೆ ಶಾಲೆಗಳನ್ನ ಹುಡುಕ್ತಾ ಇರಬೇಕಾದ್ರೆ ನಾವು ಮನೆ ಹತ್ರ ಇರುವಂಥ ಶಾಲೆಗಳನ್ನೇ ನಾವು ಆಯ್ಸ್ಕೊಂಡು ಹುಡುಕ್ತಾ ಇದ್ವಿ. ಆವಾಗ ಇಲ್ಲಿರೋ ಶಾಲೆ ಬಗ್ಗೆ ತಿಳಿಯಿತು. ಇದಕ್ಕೂ ಮುಂಚೆನೇ ಪ್ರಸನ್ನ ಸರ್ ನಮಗೆ ಪರಿಚಯ ಇದ್ದರು. ಅವ್ರ ಬಗ್ಗೆ ತಿಳಿದಿರೋದ್ರಿಂದನೇ ಅವ್ರ ಶಾಲೆಗೆ ಸೇರಿಸ್ಬೇಕು ಅಂತೇಳಿ ಗಮನದಲ್ಲಿ ಇಟ್ಕೊಂಡು ಸೇರಿಸಿದ್ವಿ. ಪ್ರಥಮ ಬಾರಿಗೆ ನಮ್ಮ ಮಗಳು ಹೋಗ್ಬೇಕಾದ್ರೆ ಏನೋ ಒಂಥರ ಕ್ಯೂರಿಯಾಸಿಟಿ ಇತ್ತು. ಇಲ್ಲೇ ಮನೇಲೇ ಇಷ್ಟೊಂದು ಗಲಾಟೆ ಮಾಡ್ತಾಳೆ, ಇನ್ನು ಶಾಲೆಯಲ್ಲಿ ಯಾವ ಥರ ಹೊಂದ್ಕೊಂಡು ಹೋಗ್ತಾಳೋ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲೂ ಇತ್ತು. ಆದರೆ ಅವರು ನಡೆಸ್ಕೊಂಡಂಥ ರೀತಿ, ಶಾಲಾ ಆವರಣದಲ್ಲಿ ನಮ್ಮ ಮಗಳನ್ನ ಪ್ರಿಪೇರ್ ಮಾಡಿದ ರೀತಿ ಎಲ್ಲ ತುಂಬ ಖುಷಿ ಕೊಡ್ತು. ಏಕೆಂದರೆ ಮನೆಯಲ್ಲಿ ಈ ಥರ ಇದ್ಲು, ನಾವು ಏನು ಹೇಳಿದ್ರೂ ಅದಕ್ಕೆ ಕಲಿತಿರಲಿಲ್ಲ. ಆದರೆ ಶಾಲೆಯಿಂದ ಬಂದಂಥ ನಂತರ ಅವಳ ನಡತೆಯಲ್ಲಿ ಬದಲಾವಣೆಗಳಿರ್ಬೋದು, ಮತ್ತೊಂದಿರ್ಬೋದು, ತುಂಬ ನಮ್ಮ ಅರಿವಿಗೆ ಮೀರಿ ಅವಳು ಕಲ್ತಿದ್ದು ನಮಗೆ ತುಂಬ ಖುಷಿ ಕೊಡ್ತು. ಈ ಆಡಳಿತ ಮಂಡಳಿ ಆಗಿಂದಾಗೆ ನಾವು ಬರ್ತಾಯಿದ್ದಂಥ ಪೇರೆಂಟ್ಸ್ ಮೀಟಿಂಗ್ ಇರ್ಬೋದು, ನಾವು ನೋಡಿದ್ದಂಥ ವ್ಯವಸ್ಥೆ ಇರ್ಬೋದು. ಆದರೆ ನಾವು ಅಂದ್ಕೊಂಡಿರೋದಕ್ಕಿಂತ ನಮ್ಮ ಮಗಳಲ್ಲಿ ನಾವು ರಿಸಲ್ಟ್ನ ನಮ್ಮ ಮಗಳ ಹವ್ಯಾಸಗಳು ಅವ್ರು ನಡೀಕೋತಿರೋ ರೀತಿಲಿ ನಾವು ಕಂಡ್ವಿ. ಏನು ಅವರಿಂದ ನಾವು ಹೇಳ್ಕೊಳ್ಳೋವಂಥದ್ದು ಅವ್ರು ಹೇಳೋದಕ್ಕಿಂತ ನನ್ನ ಮಗಳಲ್ಲಿ ನಾವೇ ನೋಡ್ತಿದ್ದೀವಿ ನಿತ್ಯ. ಆದರೆ ನಮ್ಮಲ್ಲಿ ಇನ್ನೊಂದೇನಪ್ಪ ಅಂದರೆ, ನನ್ನ ಮಗಳಿಗೆ ಇದುವರೆಗೂ ಒಂದು ದಿನ ನಾನು ಹೇಳ್ಕೊಡ್ಲಿಲ್ಲ ಮನೇಲಿ. ಅವಳೇ ನಿತ್ಯ, ನಾನು ಅಂದ್ಕೊಂಡೇ ಇರಲಿಲ್ಲ. ಆದರೆ ನನಗೆ ಮೊದಲನೇ ಮಗಳಿದ್ದಾಳೆ, ಇಬ್ಬರು ಹೆಣ್ಮಕ್ಳು. ಮೊದಲನೇ ಮಗಳಿಗೆ ಪ್ರತಿದಿನ ಅವ್ರ ತಾಯಿ ಕಲಿಸ್ತಾರೆ, ನೀನು ಓದು, ಕೂತ್ಕೊಂಡು ಓದು ಅಂತ. ಆದರೆ ಒಂದು ದಿನ
ನಮ್ಮ ಎರಡನೇ ಮಗಳಿಗೆ ನಾವು ಓದು ಅಂತಲೂ ಹೇಳಿಲ್ಲ, ಬರೀ ಅಂತ ಹೇಳಿಲ್ಲ. ಒಂದು ದಿನವೂ ಕೂಡ ಹೋಮ್ವರ್ಕ ಪೆಂಡಿಂಗ್ ಉಳಿಸಿಲ್ಲ. ಪ್ರತಿದಿನ ಅವಳೇ ಬರೋಳು, ಶಾಲೆ ಬ್ಯಾಗ್ ತೆಗೆದು ಅವಳೇ ಬರೆದು ಕಂಪ್ಲೀಟ್ ಮಾಡಿ ನಂತರ ಮನೆಗೆ ಬಿಡ್ತಿದ್ಲು. ನಾವು ಏನು ಈ ಥರ ನಾವು ಅಂದ್ಕೊಂಡೇ ಇರಲಿಲ್ಲ, ಈ ಥರ ಆಗ್ತಾಳೆ. ಮೊದಲನೇ ಮಗಳು ನೋಡಿದಾಗ ಎರಡನೇ ಮಗಳು ಈ ಥರ ಆಗೋ ಅಂಥೇಳಿ ಶಾಲೆಯ ಒಂದು ಪರಿಸರ ಯಾವ ರೀತಿ ಬದಲಾವಣೆ ಮಾಡಿರ್ತದೆ ಅಂಥೇಳಿ ನಿಜವಾಗ್ಲೂ ನಾವು ಅಂದುಕೊಂಡಿರೋದಕ್ಕಿಂತ ಶಾಲೆಯಲ್ಲಿ ಕಲ್ತಿರೋಂಥ ವ್ಯವಸ್ಥೆ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಮುಂದೆ ಯಾರು ನಮಗೆ ಗೊತ್ತಿರುವಂಥ ಯಾರೇ ಪೋಷಕರೊಂದವ್ರು ಸಿಕ್ಕರೂ ಕೂಡ ನಾವು ಈ ಶಾಲೆ ಬಗ್ಗೆ ಇರುವಂಥ ನನ್ನ ಮಗಳು ಬೆಳೆದಂಥ ಪರಿಸರನ ಅವ್ರಿಗೂ ತಿಳಿಸ್ತೀವಿ. ಆದರೆ ತುಂಬ ನಾವು ಅಂದುಕೊಂಡಿರೋದಕ್ಕಿಂತ ನಮ್ಮ ಮಗಳ ಪರಿಸರನ ಬದಲಾಯಿಸಿದಿರಿ, ಮುಂದೆ ಫ್ಯೂಚರ್ಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಈ ಶಾಲಾ ಆಡಳಿತವೃಂದ ಇರ್ಬೋದು, ಶಿಕ್ಷಕರಿಂದ ಇರ್ಬೋದು, ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತುಂಬ ಮುಖ್ಯ. ಮನೆಯಲ್ಲಿ ಮಕ್ಕಳಿಗೆ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಕನ್ನಡದ ಮಾತು ತುಂಬ ಸಿಹಿ, ಕನ್ನಡ ತುಂಬ ಚಂದವಾದ ಭಾಷೆ. ಹಾಗೆ ಈ ದಿನ ನಮ್ಮ ಶಾಲೆಯ ಮಕ್ಕಳು ಕನ್ನಡದ ಮಾತು ಚೆಂದ ಅನ್ನೋ ಒಂದು ನೃತ್ಯ ರೂಪಕ ನಮ್ಮ ಪುಟಾಣಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಈ ನೃತ್ಯದಲ್ಲಿ ಸಾಕೇತ್, ಹರ್ಷಿಣಿ, ಪಾರ್ಥವಿ, ಸರ್ನುಷ್, ಆಕರ್ಷ್, ಸಾಂಥ್ಯ, ವರನಯಶ್ರೀ, ಯುವಿನ್, ಭಾನುಪ್ರಿಯಾ, ಹೇಮಂಶ್, ಸಾರ್ವಿಕಾ, ಅಗ್ನಿ, ಆರ್ಯ ಈ ಎಲ್ಲ ಮಕ್ಕಳು ನಿಮ್ಮ ಮುಂದೆ ಕನ್ನಡದ ಮಾತು ಚೆಂದ ಅನ್ನೋ ಒಂದು ನೃತ್ಯ ರೂಪಕ ಮಾಡ್ತಾ ಇದ್ದಾರೆ. ಜೋರ ಚಪ್ಪಾಳೆ ಬರಲಿ, ಮಕ್ಕಳು ಬರ್ತಾ ಇದ್ದಾರೆ ನೋಡಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮಣ್ಣಿನ ಜನಸೇವೆಗೆ ದಿನವೆಲ್ಲ ಲಭಿಸಲಿ ಭಾಗ್ಯ. ನಮ್ಮರನ್ನು ಸಂತೈಸುವ ದಾರಿನ ಹಿಡಿದವ ಯೋಗ್ಯ. ಸೌಂದರ್ಯ ಇಲ್ಲಿದೆ, ಸೌಕರ್ಯ ಇಲ್ಲಿದೆ, ಔದಾರ್ಯ ತುಂಬಿದ ನಾಡು. ಈ ನಾಡ ದೇವಿಯ ಆರಾಧನೆ ನನ್ನ ಈ ಪ್ರೀತಿ ಹಾಡು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.
ಹತ್ತಾರು ಕೈ ಒಂದಾದರೆ ನಮ್ಮನ್ನು ಗೆಲ್ಲೋಣ ಇಲ್ಲ. ನಾನೆಂದು ನಿಮ್ಮವ ನಿಮ್ಮಿಂದ ಗೆದ್ದವ ಬೇಕೆಂದು ನಿಮ್ಮ ಅಭಿಮಾನ. ನಿಮ್ಮ ಆಶೀರ್ವಾದದ ಬಲದಿಂದ ನಾ ಪಡೆವೆ ಬಹುದೊಡ್ಡ ಸ್ಥಾನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಸಿನಿಮಾ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿಯುವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನೋಡಿ, ನಮ್ಮ ಕನ್ನಡ ಭಾಷೆಗೆ ಎಂಥ ತಾಕತ್ತಿದೆ ಅಂದರೆ, ಮಗು ಅಳ್ತಾ ಇತ್ತು, 4 ಜನ ಮಕ್ಕಳು ನೃತ್ಯ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಕಣ್ಣು ಒರೆಸ್ಕೊಂಡು ಒಂದು ಹುಡುಗಿ ಮಾಡ್ತಾಯಿದ್ಲು ನೃತ್ಯನ. ತುಂಬ ಚೆನ್ನಾಗಿ ಮಕ್ಕಳು ನೃತ್ಯ ರೂಪಕ ಮಾಡಿದ್ದಾರೆ. ಅದನ್ನು ಹೇಳ್ಕೊಟ್ಟಂಥ ಗುರುಗಳಿಗೆ ಎಲ್ಲರೂ ಒಂದು ಜೋರ ಚಪ್ಪಾಳೆ ಹೊಡಿರಿ. ಕಲಿಕೆಗೆ ಭಾಷೆಯ ಮಿತಿ ಇಲ್ಲ. ನಮ್ಮ ಮಕ್ಕಳು ಎಲ್ಲ ಭಾಷೆನೂ ಕಲಿಬೇಕು, ಎಲ್ಲ ಭಾಷೆಗೂ ಗೌರವ ಕೊಡಬೇಕು. ಹಾಗೆಯೇ ನಮ್ಮ ಮಾತೃಭಾಷೆಗೆ ಒಂದು ವಿಶಿಷ್ಟ ಸ್ಥಾನನೂ ಕೊಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಅಷ್ಟೇನೆ. ಈಗ LKG ಮಕ್ಕಳಾದ ಅನಘ, ನರ್ಸರಿ ಮಕ್ಕಳು ಅನಘ, ಗಾನ, ಆದಿತ್ಯ, ಧಾರ್ಮಿಕ, ಚರೀಶ್, ಶ್ರೀಹಿಮ್ರಾಜ್, ಅಥರ್ವ, ವಿಹಾನ್ ಗೌಡ, ಇಶಾನ್, ಈ ಮಕ್ಕಳು ರೈಮ್ಸ್ ಹೇಳ್ತಾರೆ ನಿಮ್ಮ ಮುಂದೆ. ಮಕ್ಕಳಿಗೆ ನೋಡಿ, ಒಂದು ಸ್ಟೇಜ್ ಫಿಯರ್ ಅನ್ನೋದು ಬರಬಾರ್ದು. ಅದನ್ನು ಈಗಿಂದ ಮಕ್ಕಳಿಗೆ ಸ್ಟೇಜ್ ಮೇಲೆ ನೀನು ಹೇಗಾದರೂ ಮಾಡು, ಚೆನ್ನಾಗಿ ಮಾಡು, ನೀನು ಚೆನ್ನಾಗಿರುತ್ತಪ್ಪ, ನೀನು ಸುಮ್ಮನೆ ನಿಂತ್ಕೊಂಡು ಬಾ ಅಂತ ಹೇಳಿದ್ರೂ ಅವಕ್ಕೊಂದು ಧೈರ್ಯ ತರೋದಕ್ಕೋಸ್ಕರನೇ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಹಮ್ಮಿಕೊಳ್ಳೋದು. ಈಗ ನಿಮ್ಮ ಮುಂದೆ ಕೆಂಪು ಕೆಂಗುಲಾಬಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ರೋಸಸ್ ನಿಮ್ಮ ಮುಂದೆ ಈಗ ರೈಮ್ಸ್ ಹೇಳ್ತಾ ಇದ್ದಾರೆ. Sitting on a wall, one and Peter, one and Paul. Say Peter, say Paul. Come back, Peter, come back, Paul. 1, 2, Bakamasu, 3, 4, Sector, 5, 6, Sikakaset, 7, 8, Exantai, 9, 10, Expected 10. Inaniye, Divan Bukkapaniye, Aataiko Gadgagi, Pavatikaiko Sotaigi. Mama gol gol, Tula tasu gol gol, Papa ka paisa gol gol, Mama ka roti gol gol, Ambi gol, Tumbi gol, Sare dunia gol gol. Kaldi petake voitu, kaldi petake voitu, kaldi petake voitu. Bedalay nanu baba, bedalay nanu baba, bedalay nanu baba,
ಹತ್ತು ತನ್ನಿದ್ದು ಏನು ಕಲಿಸಿದ್ದು ಮರೆಯಾಗೆಲ್ಲ ತಿನ್ನಿಸಿ ನಾನು ತಿಂದು ತಾಗಿದ್ದು. Roses are red and violets are blue. Honey is sweet, but not as sweet as you. Roses are red and violets are blue. Honey, ತುಂಬ ದುಬಾರಿ ಆಗಿದೆ. ಆದರೆ ನಮ್ಮ ಶಾಲೆಯಲ್ಲಿ ಬಂಗಾರದ ಗುಬ್ಬಚ್ಚಿಗಳು ಗೋಲ್ಡನ್ ಸ್ಪ್ಯಾರೋಗಳಿವೆ. ನಿಮಗೆ ಬೇಕಾ? ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಗೋಲ್ಡನ್ ಸ್ಪ್ಯಾರೋ ನಿಮ್ಮ ಮುಂದೆ ಅಕ್ಷಯ್, ಸಿಹಿ, ಧನ್ವಿ, ಜಿಯಾರ್ಷ್, ಮೌನಿತ್, ಮಹೇತ್, ಕಿಶನ್, ಭುವನ್, ಸಾಯಿ, ವಂಶಿ. ನೋಡಿ ಎಲ್ಲ ಮಕ್ಕಳು ಪುಟ್ಪುಟ್ಟು ಗುಬ್ಬಚ್ಚಿಗಳು, ಅದು ಬಂಗಾರದ ಗುಬ್ಬಚ್ಚಿಗಳು. ಈಗ ನಿಮ್ಮ ಮುಂದೆ ಬಂಗಾರದ ಗುಬ್ಬಚ್ಚಿಗಳು ನೃತ್ಯ ಮಾಡ್ತಾ ಇದ್ದಾರೆ. ಎಲ್ಲರೂ ಆನಂದಿಸೋಣ. ಒಂದು ಜೋರ ಚಪ್ಪಾಳೆ ಮಕ್ಕಳಿಗೆ.
ಏನು ಮುದ್ದಾಗಿ ಮಾಡಿದ್ರಪ್ಪ ಮಕ್ಕಳು. ರೈಮ್ಸು ಸಾಕೇತ್, ಹರ್ಷಿಣಿ, ಪಾರ್ಥವಿ, ಸಮುಷ್, ಸಾನ್ನಿಧ್ಯ, ಆಕರ್ಷ್, ವರನಯಶ್ರೀ, ಯುವಿನ್, ಭಾನುಪ್ರಿಯಾ, ಹೇಮಾಂಶ್, ಸಾರ್ವಿಕಾ, ಅಗ್ನಿ ಮತ್ತು ಆರ್ಯ. ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬರಬೇಕು. ರೈಮ್ಸ್ 2 ನಿಮಿಷ. ಅಷ್ಟರಲ್ಲಿ ನಮ್ಮ ಲಿಟ್ಲ್ ಕೃಷ್ಣ ಪ್ಲೇ ಸ್ಕೂಲ್ ಶಾಲೆ ಬಗ್ಗೆ ಪೇರೆಂಟ್ಸು ತಮ್ಮ ಅಭಿಪ್ರಾಯನ ಹಂಚ್ಕೋಬೋದು. ಧನ್ವಿ ಪೇರೆಂಟ್ಸ್, ದಯವಿಟ್ಟು ಧನ್ವಿ ಪೇರೆಂಟ್ಸ್ ಬಂದು. ನಮಸ್ತೆ ಎಲ್ಲರಿಗೂ. ನಾವು ನಮ್ಮ ಮಗುಗೆ ನಾವು ಕೆಲವು ಸ್ಕೂಲು ಹುಡುಕಿದ್ವಿ ಸುತ್ತಮುತ್ತ ಇರೋದೆಲ್ಲ. ಆಮೇಲೆ ನಮಗೆ ಲಿಟಲ್ ಕೃಷ್ಣ ನಮಗೆ ಸಜೆಸ್ಟ್ ಮಾಡಿದರು ನಮ್ಮಕ್ಕ. ಆ ಸ್ಕೂಲಿಗೆ ನಮಗೆ ಬೆಸ್ಟ್ ಅನ್ನಿಸ್ತು. ನಾವು ಕಂಪೇರ್ ಮಾಡಿದ್ರೆ ನಮ್ಮ ಮಗುಗೆ ಮೊದಲಕ್ಕಿಂತ ಇವಾಗ ತುಂಬ ಬೆಟರ್ ಆಗಿದ್ದಾಳೆ. ಒಂದು ರೈಮ್ಸ್ ಹೇಳೋದಾಗಲಿ, ಶ್ಲೋಕ ಹೇಳೋದಾಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಕೂಲ್ದೆಲ್ಲನೂ ತುಂಬ ಚೆನ್ನಾಗಿ ಇದೆ. ನಮಗೂ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು. ಈಗಂತೂ ಒಂದೊಂದು ರಸ್ತೆಗೂ ಒಂದೊಂದು ಶಾಲೆಗಳಿದೆ. ಆದರೆ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಭಾಷೆ ಜೊತೆಗೆ ಈ ಆಧುನಿಕ ಸಮಾಜದಲ್ಲಿ ನಮ್ಮ ಮಕ್ಕಳು ಏನು ಕಲಿಬೋದು ಅನ್ನೋದಕ್ಕೆ ಒಂದು ಸಣ್ಣ ಸಣ್ಣ ಹೆಜ್ಜೆ ಇದೆಯಲ್ಲ, ಅದು ತುಂಬ ಮುಖ್ಯವಾದದ್ದು. ಅಂದರೆ ಒಂದು ಪ್ಲಾಟ್ಫಾರ್ಮ್ ಆ ಮಕ್ಕಳಿಗೆ ಅದು ಸಿಗಬೇಕು ಅಂತಂದರೆ ಈ ಥರ ಒಂದು ಪ್ಲೇ ಸ್ಕೂಲ್ಗೆ ನಾವು ಖಂಡಿತ ಸೇರಿಸ್ಬೇಕು. ಇದರೊಳಗೆ ಪೋಷಕರ ಪಾತ್ರನೂ ಇದೆ. ದೈನಂದಿನ ಬದುಕಿನಲ್ಲಿ ನಾವು ಎಷ್ಟೇ ಬ್ಯುಸಿ ಇದ್ದರೂ ಸಹ ನಮ್ಮ ಮಕ್ಕಳ ಜೊತೆಯಲ್ಲಿ ನಾವು ಕಾಲ ಕಳೆಯೋದನ್ನು ಖಂಡಿತ ತಪ್ಪಿಸ್ಬೇಡಿ. ಯಾಕೆ ಅಂತಂದರೆ 3 ವರ್ಷಕ್ಕೆ ಬಂದಿದ್ದ ಬುದ್ಧಿ 30 ವರ್ಷದವರೆಗೂ ಅಂತ ಒಂದು ಗಾದೆ ಇದೆ. ಆ ಮಕ್ಕಳು ಎಲ್ಲ ಮೆಮೊರೈಸ್ ಮಾಡ್ತಾ ಇರ್ತಾರೆ. ನಾವು ಅಂದ್ಕೊತೀವಿ ಮಕ್ಳಿಗೆ ಅರ್ಥ ಆಗಲ್ಲ, ಮಕ್ಕಳು ಮುಂದೆ ನಾವು ಏನು ಹೇಳಿದ್ರೂ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊತೀವಿ. ಆದರೆ ಆ ಮಕ್ಕಳಿಗೆಲ್ಲ ಮೈಂಡು ಅದನ್ನೆಲ್ಲ ಗ್ರಾಸ್ಪ್ ಮಾಡ್ತಾ ಇರುತ್ತೆ. ಆದರೆ ಅವಕ್ಕೆ ಹೇಳ್ಕೊಳ್ಳೋದಕ್ಕೆ ಪದಗಳು ಗೊತ್ತಾಗ್ತಾ ಇರಲ್ಲ ಅಷ್ಟೇನೆ. ಆದರೆ ಶಾಲೆನಲ್ಲಿ ಹೋದಾಗ ಅವನು ಯಾವ ಜಾತಿನೋ ಅಥವಾ ಯಾವ ಬಣ್ಣನೋ ಯಾವ ಭಾಷೆನೋ ಅದು ಯಾವುದು ಮಕ್ಳಿಗೆ ಗೊತ್ತಾಗಲ್ಲ. ಮಕ್ಕಳಿಗೆ ನಾವೆಲ್ಲ ಒಂದು ಫ್ರೆಂಡ್ಸ್, ನಾವೆಲ್ಲ ಏನೋ ಹಾಡಬೇಕು, ಏನೋ ಕುಣಿಬೇಕು, ನಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದನ್ನು ಕಲಿಬೇಕು. ಮಕ್ಕಳು ಅದನ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೋಸ್ಕರ ಶಾಲೆ ಅನ್ನೋದು ತುಂಬ ಮುಖ್ಯ. ಅದರೊಳಗೂ ಶಾಲೆಯಲ್ಲಿ ಟೀಚರ್ಸ್ ಪಾತ್ರ ಅಂದರೆ ಗುರುಗಳ ಪಾತ್ರ ತುಂಬ ಮುಖ್ಯವಾದಂಥದ್ದು. ಮಕ್ಕಳು ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಮಕ್ಕಳು ನಾನು ಏನು ಮಾತಾಡಬೇಕು, ನಾನು ಹೇಗಿರಬೇಕು ಅನ್ನೋದು ನೋಡ್ತಾರೆ. ನೀವು ಬೇಕಾದ್ರೆ ನೋಡಿ, ಮನೆಯಲ್ಲಿ ಮಕ್ಕಳು ತಿಂಡಿ ತಿನ್ನಲ್ಲ, ಅದೇ ಸ್ಕೂಲಿಗೆ ಬಾಕ್ಸ್ಗೆ ಹಾಕ್ಕೊಡಿ, ಅಲ್ಲಿ 4 ಮಕ್ಕಳು ತಿಂತಾ ಇದ್ದಾಗ ಅದು ನೋಡಿ ತಿಂತಾರೆ. ಅದು ಅಂದರೆ ನಮ್ಮ ಆಹಾರದಿಂದ ಹಿಡಿದು ನಮ್ಮ ವ್ಯವಸ್ಥೆವರೆಗೂ ಮಕ್ಕಳು ಕಲಿಯೋದಕ್ಕೆ ಒಂದು ಮೊದಲನೇ ಹೆಜ್ಜೆ ಅಂತಂತಂದರೆ ಪ್ಲೇ ಸ್ಕೂಲ್ಗಳು ಒಂದು. ಅದ್ರ ಜೊತೆಗೆ ಮಕ್ಕಳು ಬರೀ ಮನೆಯಲ್ಲೇ ಇದ್ದರೆ ಅವು ಏನೋ ಚೇಷ್ಟೆ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ಅಂದ್ಕೊತೀವಿ. ಒಂದು 2 ಗಂಟೆಗಳ ಕಾಲ ಏನೋ ಒಂದು ಕಲ್ತ್ಕೊಂಡು ಬರ್ತಾರೆ ಅಂತಂದರೆ ಇಂತಹ ಒಂದು ಪ್ಲೇ ಸ್ಕೂಲ್ಗಳು ತುಂಬ ಅಗತ್ಯವಾದದ್ದು ಹೌದು. ಯಾಕೆ ಅಂತಂತಂದರೆ ಈ ಬೆಂಗಳೂರಲ್ಲಿ ಎಲ್ಲ ಪೇರೆಂಟ್ಸ್ನೂ ಆಲ್ಮೋಸ್ಟ್ ಹೌಸ್ ವೈಫ್ ಆಗಿರೋರು ತುಂಬ ಕಡಿಮೆ. ಎಲ್ಲರೂ ಒಂದು ಕೆಲಸಕ್ಕೆ ಹೋಗೋ ಅಂಥವ್ರನ್ನೇ ಮಕ್ಕಳನ್ನ ನೋಡ್ಕೊಳ್ಬೇಕು ಅಂತಂತಂದರೆ ಅವ್ರಿಗೆ ಸಮಯದ ಅಭಾವ ಕೂಡ ಇರುತ್ತೆ. ಆದರೆ ನಾವು ನಮ್ಮ ಮಕ್ಕಳಿಗೋಸ್ಕರ
ಖಂಡಿತ ಯಾವುದೋ ಒಂದು ಟೈಮಲ್ಲಿ ಕೆಲ್ಸಕ್ಕೆ ಹೋಗೋ ಅಂಥವ್ರು ಒಂದು ಅರ್ಧ ಗಂಟೆಗಳ ಕಾಲ 1 ಗಂಟೆಗಳ ಕಾಲ ಮಕ್ಕಳ ಜೊತೆ ಮಕ್ಕಳಾಗ್ಬಿಡಿ. ಆವಾಗ ಮಾತ್ರ ಮಕ್ಕಳ ಒಂದು ಮೆದುಳು ವಿಕಸನ ಆಗುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ಮಕ್ಳಿಗೇನು ಗೊತ್ತಾಗಲ್ಲ. ನಾವು ಏನು ಹೇಳ್ತೀವಿ, ನಾವು ಏನು ಮಾತಾಡ್ತೀವಿ ಅದು ಮಾತ್ರನೇ ಅವು ಗೊತ್ತಾಗ್ತಾ ಇರುತ್ತೆ. ಮಕ್ಕಳಲ್ಲಿ ತಾರತಮ್ಯ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೋಸ್ಕರ ಮೊದಲನೇದು ಮೊಬೈಲ್ ಬಳಕೆನ ಚಿಕ್ಕ ಮಕ್ಕಳಿಗೆ ದಯವಿಟ್ಟು ಕೊಡಬೇಡಿ. ಇದು ನಾವೇನೋ ಕೆಲಸ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತೀವಿ. ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಖಂಡಿತ ನಮ್ಮ ಮಕ್ಕಳು ನಮ್ಮ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗೋದಕ್ಕೋಸ್ಕರ ಒಂದು ಮೊದಲನೇ ಹೆಜ್ಜೆ ಈ ಶಾಲೆಯ ಮುಖಾಂತರ ಇಡ್ತಾ ಇದ್ದಾರೆ ಅನ್ನೋದು ಖಂಡಿತ ಒಂದು ಹೆಮ್ಮೆಯ ಸಂಗತಿ. ನಿಮಗೆ ಒಂದು ಮಾತಾಡಿ ಬೋರ್ ಹೊಡಿಸಿರ್ಬೋದು. ಈಗ ಅದೆಲ್ಲ ಹೋಗ್ಬಿಡುತ್ತೆ ಮಕ್ಕಳು ನೋಡಿದ ತಕ್ಷಣ. ಚಪ್ಪಾಳೆ ಮುಖಾಂತರ ಮಕ್ಕಳನ್ನ ಸ್ವಾಗತಿಸಿ. LKG ಮಕ್ಕಳಿಗೆ 7 colors can we see? Can we see? Can we see? 7 colors can we see? Red, yellow, lovely green. Red, yellow, lovely green. Violet in the blue. There is orange in it too. There is orange in it too. I can hop, hop, hop. I can do. I can hop, hop, hop. I can do. I'm a nicest animal in the zoo. I'm the nicest animal in the zoo. What I call joy. What I call joy. Mommy pocket too, in your mommy pocket too. Down last way, just roll your boat, just sit down the lake, merrily, merrily. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಎಲ್ಲಿದೆ ತಗ್ಲಿ ಮೂಲೆ ಮೂಲೆ ಮಲ್ಗಿದೆ ಮಲ್ಗಿದೆ. ಅಡಿಕೆ ಮನೆಯಲ್ಲಿ ಉಲ್ಗಿದೆ, ಅಡಿಕೆ ಮನೆಯಲ್ಲಿ ಉಲ್ಗಿದೆ. ಮರಿಬೇಕು ಅದು ಹಲೋ. ಎಲ್ಲಿ ನೋಡಿದ್ರು ಒಂದೇ ಹಾಡು.
No fighting. No fighting. Just breathe it. Okay? Loud ಆಗಿರಿ. Ready? 3, 2, 1, start. Rabbit, rabbit, 1, 2, 3. Will you come and play with me? Camel, camel, 4, 5, 6. Why do you have an arm like this? Monkey, monkey, 7, 8, 9. Will you teach me how to climb? When we count up to 10, elephant says, start again. The rabbit never make a fuss because it is my school bus. Zoom it comes and off it goes. As it picks the children on the road. Pom pom, pom pom. Lost the Vegas on the way. The cobbler, cobbler, walking away. Tell
ಎಷ್ಟು Halamati Habibu, Halamati Habibandale, Halamati Habibu, Halamati Habibanda, Halamati Habibu, Halamati Habibandale, Halamati Habibu, Halamati Habibu.
தமிழ் தெரியாதா? ஹிந்தில 1 second. 1 2 3 4 get on the dance floor. 1 2 3 4 get on the dance floor. Booty shake, tapandu to hardcore. Shoulder hitch, party, hitch, gimme, 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 gimme some more. 1 2 3 4 get on the dance floor. Booty shake, tapandu to hardcore. Shoulder hitch, party, hitch, gimme, 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 gimme some more. 3 2 1 Halamati Habibu, Halamati Habibandale, Halamati Habibu, Halamati Habibanda, Halamati Habibu, Halamati Habibandale, Halamati Habibu, Halamati Habibu. தமிழ್ தெரியாதಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಳ್ದಂಗೆ ನಾವು ನನ್ನ ಮಗಳನ್ನ ಶಾಲೆಗೆ ಸೇರಿಸ್ಬೇಕು ಅಂತ ಎಲ್ಲ ಶಾಲೆ ನೋಡ್ತಾ ಇದ್ದಾಗ ನನಗೆ ಮತ್ತು ನಮ್ಮ ಯಜಮಾನ್ರ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಮನೇಲಿ ಹೆಂಗೆ ಅವಳು ಆರಾಮಾಗಿ ಇರ್ತಾಳೋ ಹಾಗೆ ಶಾಲೆಯಲ್ಲಿ ಅವಳು ಆರಾಮಾಗಿದ್ದು ಚೆನ್ನಾಗಿ ಕಲಿತು ಒಳ್ಳೆ ಕಲಿಬೇಕು ಅಂತ. ಹಾಗೆ ನೋಡ್ತಾ ನೋಡ್ತಾ 2ನೇ ಸ್ಕೂಲು ನಾವು ನೋಡಿದ್ದು ಲಿಟ್ಲ್ ಕೃಷ್ಣ. ಫಸ್ಟು ಬಂದಿದ್ದ ತಕ್ಷಣವೇ ನಮ್ಗೆ ತುಂಬ ಇಷ್ಟ ಆಗೋಯಿತು. ಇವರು ಸುನೀತಾ ಮ್ಯಾಮ್ ಇದ್ದರು, ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಶಾಲೆ ಅಟ್ಮಾಸ್ಫಿಯರ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗಾಗಿ ಅವತ್ತೇ ಡಿಸೈಡ್ ಮಾಡಿದ್ವಿ ಇಲ್ಲೇ ಸೇರಿಸೋಣ ಅಂತ. ಯಾವತ್ತು ನಾವು ಡಿಸೈಡ್ ಮಾಡಿದ್ವೋ, ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವಳನ್ನು ಶಾಲೆಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ವೋ ಅದನ್ನು ಸಂಪೂರ್ಣವಾಗಿ ಲಿಟ್ಲ್ ಕೃಷ್ಣ ಫುಲ್ಫಿಲ್ ಮಾಡಿದೆ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ಅವಳಲ್ಲಿ ತುಂಬ ಬದಲಾವಣೆ ನೋಡಿದ್ದೀನಿ ನಾನು. ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಪ್ರೀತಿಯಿಂದ ಅವಳನ್ನ ನೋಡ್ಕೊಳ್ಳೋದನ್ನು ನೋಡಿದ್ದೀನಿ. ಅವಳು ಹಂತವಾಗಿ ಅವಳ ಗುಣಗಳನ್ನು ಅಥವಾ ಏನು ಕಿಲಾಡಿತನ ಇದೆ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದನ್ನು ನೋಡಿದ್ದೀನಿ. ಅಕ್ಷರವನ್ನು ಸರಿಯಾಗಿ ಕಲ್ತಿರೋದನ್ನು ನೋಡಿದ್ದೀನಿ. ತುಂಬ ಹೆಮ್ಮೆ ಇದೆ ನಾನು ಈ ಶಾಲೆಗೆ ನನ್ನ ಮಗಳನ್ನ ಸೇರಿಸಿದ್ದೀನಿ ಅನ್ನೋದಕ್ಕೆ. ಜೊತೆಗೆ ತುಂಬ ಖುಷಿನೂ ಇದೆ. ಈ ವಿಷಯಕ್ಕೆ ನಾನು ಎಲ್ಲ ಟೀಚರ್ಸ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಸುನೀತಾ ಮ್ಯಾಮ್, ಅಂಜಲಿ ಮ್ಯಾಮ್, ಚಂದನ ಮ್ಯಾಮ್ ಹಾಗೆ ನೀಲಕ್ಕ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನನ್ನ ಮಗಳನ್ನ ಚೆನ್ನಾಗಿ ತಿದ್ದಿ ತೀಡಿ ಅವಳನ್ನು ಈ ಹಂತಕ್ಕೆ ಒಳ್ಳೆ ರೀತಿ
ಟೀಚ್ ಮಾಡಿ ಒಳ್ಳೆ ರೀತಿಯಿಂದ ಅವಳನ್ನ ಬೆಳೆಸ್ತಿರೋದಕ್ಕೆ, ಹಾಗೆ ಅವಳನ್ನ ಮನೆ ಥರ ಮುದ್ದು ಮಾಡಿ ಪ್ರೀತಿಯಿಂದ ನೋಡ್ಕೋತಿರೋದಕ್ಕೆ ಶಾಲೆ ಆಡಳಿತ ಮಂಡಳಿಯವ್ರಿಗೂ ಶಾಲೆ ಎಲ್ಲ ಶಿಕ್ಷಕರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೂ ತುಂಬ ಥ್ಯಾಂಕ್ ಯು. ಕ್ಲಾಪ್ಸ್ ಮಾಡಿ, ಎಲ್ಲರೂ ಚಪ್ಪಾಳೆ ಹೊಡಿರಿ. ಚಪ್ಪಾಳೆ ಹೊಡಿರಿ, ಖಂಡಿತ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಚಪ್ಪಾಳೆಯಿಂದ. ಈ ಹಾಡು ಮತ್ತೆ ಇನ್ನೊಂದ್ಸತಿ
ಸಾಲು ಮರದ ತಿಮ್ಮಕ್ಕ ಅನ್ನೋ ಹೆಸರು ಎಲ್ಲರೂ ಕೇಳಿರ್ತೀರ. ಸಂರಕ್ಷಿಸಿ ಎಲ್ಲ ಪರಿಸರಕ್ಕೂ ತಂಪನ್ನು ಎರೆದಂತಹ ಮಹಾನ್ ಮಹಿಳೆ ಸಾಲು ಮರದ ತಿಮ್ಮಕ್ಕ. ಪರಿಸರ ಚೆನ್ನಾಗಿದ್ದರೆ ಜಲ, ಜಲ ಇದ್ದರೆ ಜೀವರಾಶಿ, ಜೀವರಾಶಿ ಇದ್ದರೆ ಹಸಿರು ಉಸಿರು. ನಾವು ಚಿಕ್ಕ ಮಕ್ಕಳಿಂದ ಸಹಿತ ಮನೆಯಲ್ಲಿ ಒಂದು ಪುಟ್ಟ ಗಿಡಕ್ಕೆ ದಿನ ಒಂದು ಮಗ್ಗಷ್ಟಾದರೂ ಸರಿ ಒಂದು ತಮಗೆ ನೀರು ಹಾಕ್ಸೋ ಅಂಥ ಒಂದು ಅಭ್ಯಾಸನ ನಾವು ಖಂಡಿತ ಪೋಷಕರು ಮಾಡಬೇಕು. ಆಗೇನಾಗುತ್ತೆ ಮಕ್ಕಳಲ್ಲಿ, ಹೌದು ನಮಗೆ ಸಸ್ಯ ಸಂಕುಲ ಬೇಕು ಅನ್ನೋದು ನಿಧಾನವಾಗಿ ಅವರು ಅರ್ಥ ಮಾಡ್ಕೋತಾರೆ. ಹಾಗಾಗಿ ಆ ಮಕ್ಕಳಲ್ಲಿ ಪರಿಸರದ ಒಂದು ಪ್ರೇಮವನ್ನು ಬೆಳೆಸೋದಕ್ಕೋಸ್ಕರ ಈಗ ಸಾಲು ಮರದ ತಿಮ್ಮಕ್ಕ ಅನ್ನೋ ಒಂದು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಪರಿಸರದ ಸ್ನೇಹಿ ಸಂಬಂಧಿತ ಒಂದು ಒಳ್ಳೆಯ ಮೆಸೇಜ್ನ ಈ ಮಕ್ಕಳು ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ನಮ್ಮ ಸಾಲು ಮರದ ತಿಮ್ಮಕ್ಕ ಬರ್ತಾ ಇದ್ದಾರೆ. ತೆರೆನಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಚಿತ್ರಣ ಇದೆ. ಎಲ್ಲರೂ ಒಂದು ಧನ್ಯವಾದಗಳನ್ನ ಅರ್ಪಿಸಿ. ರಾಷ್ಟ್ರಭಕ್ತಿ ನಾವು ಆ ಮಕ್ಕಳಲ್ಲಿ ಮನಸ್ಸಲ್ಲಿ ತುಂಬಬೇಕು. ಅವರ ಆಲೋಚನೆಯಲ್ಲಿ ನಾವು ಭಾರತೀಯರು ಅನ್ನೋ ಒಂದು ಹೆಮ್ಮೆ ಯಾವಾಗಲೂ ಮಕ್ಕಳಲ್ಲಿ ದಮನಿಯಲ್ಲೂ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಹಿಂದಿ ಪೇಟ್ರಿಯಾಟಿಕ್ ಸಾಂಗ್, ದೇಶಭಕ್ತಿ ಗೀತೆನ UKG ಮಕ್ಕಳು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಲ್ಲಿ ದೇಶಭಕ್ತಿಯ ಬೀಜ ಬಿತ್ತೋದು ನಮ್ಮೆಲ್ಲರ ಕರ್ತವ್ಯ. ದೇಶಭಕ್ತಿಯ ಗೀತೆ ಈ ಮಕ್ಕಳು ಹಾಡ್ತಾ ಇದ್ದಾರೆ. ವಿಭವ್, ಋತ್ವಿಕ್, ಮಯಾಂಕ್ ಅರ್ಜುನ್, ನಿದೀಕ್ಷಾ, ಜೀವಿತಾ, ಲಯನಶ್ರೀ, ಗಾನಪ್ರಸನ್ನ, ವಿಹಾನ್, ವಿವಂಶ್, ವರ್ಷಿತ್. ಎಲ್ಲರೂ ಚಪ್ಪಾಳೆ ಹೊಡೀರಿ ಮಕ್ಕಳಿಗೆ.
ಪ್ರೋತ್ಸಾಹ ಕೊಡಿ ಚಪ್ಪಾಳೆ ಮುಖಾಂತರ. आजा आजा जिंद शामी आने के तले, आजा जरी वाले नीले आसमाने के तले. जय हो जय हो. आजा आजा जिंद शामी आने के तले, आजा जरी वाले नीले आसमाने के तले. जय हो जय हो जय हो. सच्ची मैंने जान गवाई है, नच नच कोयलों पे रात बिताई है. अखियों की नींद मैंने फूकों से उड़ा दी, गिन गिन तारे मैंने उंगली जलाई है. बोलो भारत माता की, बोलो भारत माता की. वंदे वंदे वंदे. एवरी
ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿರಿ. ಮಕ್ಕಳು ಜೋಶಲ್ಲಿ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಹೊಡಿರಿ ಎಲ್ಲ ಜೋರಾಗಿ. ಲಿಟ್ಲ್ ಕೃಷ್ಣ ಪ್ಲೇ ಸ್ಕೂಲ್ ವತಿಯಿಂದ ಈ ವಾನಯ ನೃತ್ಯ ಹಾಡು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣರಾದಂತಹ ಎಲ್ಲ ಟೀಚರ್ಸ್ಗೂ, ವ್ಯವಸ್ಥಾಪಕರಿಗೂ ಹಾಗೂ ಹಿನ್ನೆಲೆ ಸಂಗೀತ ಒದಗಿಸಿದಂಥ ವ್ಯವಸ್ಥೆ ಮಾಡಿಕೊಟ್ಟಂಥ ವ್ಯಕ್ತಿಗಳಿಗೂ ಹಾಗೂ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ಟವ್ರಿಗೆ ಹಾಗೂ ಎಲ್ಲ ಮಕ್ಕಳ ನೆನಪಿಗೋಸ್ಕರ, ಈ ನೃತ್ಯದ ನೆನಪುಗಳು, ಈ ಸವೀಕ್ಷಣಗಳ ನೆನಪಿಗೋಸ್ಕರ ಫೋಟೋ ತೆಗೆದಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ತುಂಬ ಚೆನ್ನಾಗಿ ಎಲ್ಲ ಪೋಷಕರು ಸಹ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು. ಈ ಫೋಟೋ ಸೆಷನ್ ಆದ ತಕ್ಷಣ ರಾಷ್ಟ್ರಗೀತೆ ಇರುತ್ತೆ. ಎಲ್ಲರೂ ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆಗೆ ಗೌರವ. जय हे भारत भाग्य विदाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विदाता जय हे जय हे जय हे जय 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 हे बोलो भारत माता की बोलो भारत माता की, बोलो भारत माता की ಜೈ ಹಿಂದ್. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. We will have a group photo right now. Request all the parents to come on the stage along with their children.